ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಈ ಒಂದು ಆತ್ಮಿಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ಈಗ ಎಬೆನ್ಸನ್ ಟಿವಿಯನ್ನ ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕಿರುವಂತವರು ಡಾಕ್ಟರ್ ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್. The title of today's message is a miracle performed by Elisha by multiplying the poor widow's oil. ಇವತ್ತಿನ ಅಂಶ ಏನು ಅಂತ ಹೇಳಿದ್ರೆ, ಒಬ್ಬ ಬಡ ವಿಧವೆಯ ಒಂದು ಕುಟುಂಬದಲ್ಲಿ ಎಲೀಷ ಪ್ರವಾದಿಯು ಮಾಡಿದಂಥ ಮಹತ್ ಕಾರ್ಯದ ಬಗ್ಗೆ ನೋಡಿಕೊಳ್ಳುತ್ತೇವೆ. Let us turn to 2 Kings chapter 4 verse 1. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ತಿರುಗಿಸೋಣ. A certain woman of the wives of the sons of the prophets cried out to Elisha, saying, Your servant, my husband, is dead. And you know that your servant feared the Lord, and the creditor is coming to take my 2 sons to be his slaves. ಒಂದು ದಿವಸ ಪ್ರವಾದಿ ಮಂಡಳಿಯವರೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಎಂದು ಮೊರೆ ಇಟ್ಟಳು. The prophet's widow was known to Elisha. ಈ ಒಂದು ಪ್ರವಾದಿಯ ವಿಧವೆಯು ಎಲೀಷನಿಗೆ ತಿಳಿದಂತವಳಾಗಿದ್ದಳು. Her husband was one of the sons of the prophets. ಈ ಒಂದು ಪ್ರವಾದಿಯು ಪ್ರವಾದಿ ಮಂಡಳಿಯಲ್ಲಿ ಇದ್ದಂತ ಒಬ್ಬ ಪ್ರವಾದಿಯಾಗಿರುತ್ತಾನೆ. Elisha knew him to be one that feared the Lord. ಎಲೀಷನಿಗೆ ಗೊತ್ತಿತ್ತು ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದಾಗಿ. He was one of the 7,000 that had not bowed the knee to Baal. ಬಾಲ್ ದೇವರಿಗೆ ತಲೆ ಬಾಗದಂತ ಮೊಣಕಾಲು ಊರದಂತ 7,000 ಪ್ರವಾದಿಗಳಲ್ಲಿ ಈತನು ಕೂಡ ಒಬ್ಬನಾಗಿದ್ದನು. He died poor and in debt. ಆತನು ಬಡವನಾಗಿ ಸತ್ತನು ಹಾಗೂ ಸಾಲ ಬಿಟ್ಟು ಆತನು ಸತ್ತು ಹೋಗುತ್ತಾನೆ. Perhaps this prophet was impoverished by the persecution when Jezebel ruled. ಜೆಜಬೇಲಳು ಆಡಳಿತ ಮಾಡ್ತಾ ಇದ್ದಾಗ ಈತನು ಹಿಂಸೆಗೊಳಗಾಗಿ ಈತನು ಮರಣ ಹೊಂದುತ್ತಾನೆ. The creditors were very severe with her 2 sons. ಆ ಸಾಲ ಕೊಟ್ಟಂತವರು ಈ ಒಂದು ಕುಟುಂಬಕ್ಕೆ ಬಹಳ ತೊಂದರೆ ಕೊಟ್ಟವರಾಗಿ 2 ಮಕ್ಕಳನ್ನ ಕೊಂಡೊಯ್ಯಲಿಕ್ಕೆ ಬರುತ್ತಾರೆ. She was threatened to give her sons as slaves to her creditor as payment for the debts. ಆ ಸಾಲ ಕೊಡದಿದ್ದ ಕಾರಣವಾಗಿ 2 ಮಕ್ಕಳನ್ನ ಗುಲಾಮರನಿಗೆ ಕೊಡು ಎಂಬುದಾಗಿ ಆಕೆಯನ್ನು ಅವರು ಪೀಡಿಸುತ್ತಾರೆ. Mosaic law allowed the creditor to enslave the debtor and his children as far as the year of jubilee in order to pay off debt. ಈ ಒಂದು ಸಾಲವನ್ನ ಬಿಟ್ಟು ಕೊಡಬೇಕೆಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಜೂಬಿಲಿ ವರ್ಷದಲ್ಲಿ ಅವರಿಗೆ ಸಾಲ ಕೊಟ್ಟಂತವರು ಬಿಡುಗಡೆ ಆಗಬೇಕೆಂಬುದಾಗಿ ಆತನು ಆಜ್ಞಾಪಿಸಿರುತ್ತಾನೆ. The children had to be the support of widowed state. ಈ ಒಂದು ಮಕ್ಕಳು ಆ ಒಂದು ತಾಯಿಯಾದಂಥ ವಿಧವೆಗೆ ಸಹಾಯ ಮಾಡಲಿಕ್ಕೆ ಅವರು ಸಿದ್ಧರಾಗುತ್ತಾ ಇದ್ದರು. In this distress, the poor widow knew where to go. ಈ ಒಂದು ದುಷ್ಟ ಪರಿಸ್ಥಿತಿಯಲ್ಲಿ ಈಕೆ ಏನು ಮಾಡಬೇಕೆಂಬುದಾಗಿ ತಿಳಿಯದೇ ಇರುತ್ತಾಳೆ. She goes to Elisha, the man of God. ಈಕೆಯು ದೇವರ ಮನುಷ್ಯನಾದಂಥ ಎಲೀಷನ ಬಳಿ ಹೋಗುತ್ತಾಳೆ. She goes to Elisha in dependence upon the promise that the seed of the righteous shall not be forsaken. ಈಕೆ ಒಂದು ದೇವರ ಒಂದು ವಾಗ್ದಾನವನ್ನ ಮುಂದಿಟ್ಟುಕೊಂಡು ಈ ಒಂದು ನೀತಿಯ ವಂಶಾವಳಿಯು ದೇವರಿಂದ ಆಶೀರ್ವಾದ ಹೊಂದುತ್ತದೆ ಎಂಬುದ ಆ ಒಂದು ನಂಬಿಕೆಯೊಂದಿಗೆ ಎಲೀಷನ ಬಳಿ ಬರುತ್ತಾಳೆ. He effectively relieves this poor widow's distress by a miracle. ಈ ಎಲೀಷನು ಒಂದು ಅದ್ಭುತ ಮಾಡಿ ಈಕೆಯ ಒಂದು ಕಷ್ಟವನ್ನು ಪರಿಹಾರ ಮಾಡಿ ಕೊಡುತ್ತಾನೆ. Elisha inquired what she had and found she had nothing to sell but 1 pot of oil. ಎಲೀಷನು ವಿಚಾರಿಸುತ್ತಾನೆ, ನಿನ್ನ ಹತ್ರ ಏನಿದೆ ಎಂಬುದಾಗಿ. ಆಕೆ ಹತ್ರ ಏನು ಇರುವುದಿಲ್ಲ, ಆಕೆ ಹತ್ರ ಒಂದು ಮೊಗೆ ಎಣ್ಣೆ ಮಾತ್ರ ಇರುತ್ತದೆ. The prophet is willing to serve a hurting woman. ಈ ಒಂದು ಅಳುನಲ್ಲಿದ್ದಂಥ ದುಃಖದಲ್ಲಿದ್ದಂಥ ಮಹಿಳೆಗೆ ಸಹಾಯ ಮಾಡಲಿಕ್ಕೆ ಪ್ರವಾದಿಯು ಸಿದ್ಧನಾಗಿರುತ್ತಾನೆ. The prophet asked her to borrow empty vessels.
ಈ ಒಂದು ಪ್ರವಾದಿ ಹೇಳುತ್ತಾನೆ, ನಿಮ್ಮ ಸುತ್ತಮುತ್ತಲು ಮನೆಗಳಿಗೆ ಹೋಗಿ ಖಾಲಿಯಾದ ಕೊಡಗಳನ್ನು ತೆಗೆದುಕೊಂಡು ಬನ್ನಿರಿ. It's a call for great trust in God and humility. ಇದು ದೇವರ ಇಟ್ಟಂತ ಭರವಸೆ ಹಾಗೂ ಇದು ದೀನತೆಯನ್ನು ತೋರಿಸುವಂತದ್ದಾಗಿದೆ. God is about to meet her need. ದೇವರು ಈಕೆಯ ಒಂದು ಕಷ್ಟವನ್ನ ಪರಿಹರಿಸಲಿಕ್ಕೆ ಸಿದ್ಧವಾಗಿದ್ದಾನೆ. He directs her to shut the door upon herself and her sons while she filled all those vessels out of that one. ಆ ಒಂದು ಮೊಗೆಯಿಂದ ಎಲ್ಲಾ ಪಾತ್ರೆಗಳನ್ನು ತುಂಬಲಿಕ್ಕೆ ಮೊದಲು ಆ ಬಾಗಿಲನ್ನು ಮುಚ್ಚಬೇಕೆಂಬುದಾಗಿ ಆಕೆಗೆ ಮತ್ತು ಮಕ್ಕಳಿಗೆ ಪ್ರವಾದಿ ಹೇಳುತ್ತಾನೆ. The oil was to be multiplied in the process of pouring it. ಅದನ್ನ ಪಾತ್ರೆಯಲ್ಲಿ ಸುರಿಯೋದ್ರ ಮುಖಾಂತರವಾಗಿ ಅದು ಹೆಚ್ಚಾಗಿ ಅದು ತುಂಬಲ್ಪಡುತ್ತಾ ಇತ್ತು. It must be poured out by herself. ಆಕೆಯೇ ಆ ಒಂದು ಎಣ್ಣೆಯನ್ನು ಒಯ್ಯಬೇಕೆಂಬುದಾಗಿ ಆಜ್ಞಾಪಿಸುತ್ತಾನೆ. She did it in obedience and faith. ಆಕೆ ನಂಬಿಕೆಯಿಂದ ಹಾಗೂ ವಿಧೇಯತೆಯಿಂದ ಈ ಕಾರ್ಯವನ್ನ ಮಾಡುತ್ತಾಳೆ. She poured out her oil into the borrowed vessels. ಆಕೆ ತೆಗೆದುಕೊಂಡು ಬಂದಂತ ಪಾತ್ರೆಗಳಲ್ಲೆಲ್ಲ ಎಣ್ಣೆಯನ್ನ ಆಕೆ ತುಂಬಿಸುತ್ತಾಳೆ. She was amazed to find her pot like a fountain of living water. ಆಕೆ ಒಂದು ಪಾತ್ರೆಗಳೆಲ್ಲ ತುಂಬಿದಾಗ ಇದು ಬುಗ್ಗಿಯೋಪಾದಿಯಲ್ಲಿ ಎಲ್ಲಾ ಪಾತ್ರೆಗಳು ತುಂಬಲ್ಪಡುವುದನ್ನ ಕಾಣುತ್ತಾಳೆ. They saw not a spring that supplied it, but believed it to be in him in whom all our springs are. ಈ ಒಂದು ಎಣ್ಣೆ ತುಂಬುವುದು ಕೇವಲ ಬುಗ್ಗೆಯಾಗಿರದೆ ಯಾರು ಇದನ್ನು ಕೊಡುತ್ತಾರೋ ಅವರ ಮೇಲೆ ಇದು ಆಧಾರಗೊಂಡಿರ್ತದೆ. The oil continued flowing as long as she had any empty vessel to receive it. ಆ ಖಾಲಿ ಪಾತ್ರೆಗಳೆಲ್ಲ ತುಂಬುವಷ್ಟು ಮಟ್ಟಿಗೆ ಆಕೆ ಎಣ್ಣೆಯನ್ನು ತುಂಬುತ್ತಲೇ ಇರುತ್ತಾಳೆ. When every vessel was full, the oil stopped. ಎಲ್ಲಾ ಪಾತ್ರೆಗಳು ತುಂಬಿದ ನಂತರ ಆ ಎಣ್ಣೆ ಬರುವಂತದ್ದು ನಿಂತು ಹೋಗ್ತದೆ. Where there are more vessels, there is enough in God to fill them. ಹೆಚ್ಚು ಪಾತ್ರೆಗಳಿದ್ದಷ್ಟು ಅವೆಲ್ಲವೂ ಕೂಡ ದೇವರಿಂದ ತುಂಬಿಸಲ್ಪಡುತ್ತದೆ. She must sell the oil and pay her debt with the money she received for her oil. ಆಕೆ ಎಣ್ಣೆಯನ್ನು ಮಾರಿ ಆಕೆಯ ಸಾಲಗಳೆಲ್ಲ ತೀರಿಸಬೇಕೆಂಬುದಾಗಿ ಆಕೆಗೆ ಒಂದು ವ್ಯವಸ್ಥೆ ಆಗ್ತದೆ. Surely we can expect miracles and mercies if we wait on Jesus Christ and seek to him. ನಾವು ಯೇಸು ಕ್ರಿಸ್ತನನ್ನು ಹುಡುಕಿ ಆತನ ಸನ್ನಿಧಾನದಲ್ಲಿ ಇರುವುದಾದ್ರೆ ನಾವು ಅದ್ಭುತಗಳನ್ನ ನಾವು ಎದುರು ನೋಡಬಹುದು. Jesus did a similar miracle while turning water into wine. ಯೇಸು ಕ್ರಿಸ್ತನು ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಿ ಅದೇ ತರದ ಒಂದು ಅದ್ಭುತವನ್ನ ಮಾಡಿ ತೋರಿಸುತ್ತಾನೆ. Oil in the New Testament is a symbol of Holy Spirit. ಹೊಸ ಒಡಂಬಡಿಕೆಯಲ್ಲಿ ಎಣ್ಣೆಯು ಈ ಒಂದು ಪವಿತ್ರಾತ್ಮನಿಗೆ ಸೂಚಕವಾದಂತ ಒಂದು ಎಣ್ಣೆ ಆಗಿರ್ತದೆ. It represents the presence and power of Jesus Christ. ಇದು ದೇವರ ಸನ್ನಿಧಾನವನ್ನ, ದೇವರ ಶಕ್ತಿಯನ್ನ ಸೂಚಿಸುವಂತದ್ದಾಗಿದೆ. Look at the great things Jesus can do for those who trust and obey him. ಯೇಸು ಕ್ರಿಸ್ತನನ್ನ ನಂಬಿ ವಿಧೇಯರಾಗುವಂತವರಿಗೆ ದೇವರು ಮಾಡುವಂತ ಮಹತ್ ಕಾರ್ಯಗಳನ್ನ ನೋಡಿದಿರಲ್ಲ. When you go through struggles, Jesus provides you spiritually and physically. ನೀವು ಕಷ್ಟಗಳನ್ನು ಹಾದು ಹೋಗುವಾಗ ದೇವರು ಆತ್ಮಿಕವಾಗಿ, ಶಾರೀರಿಕವಾಗಿ ಆತನು ಎಲ್ಲವನ್ನು ಕೊಡುವಂತವನಾಗಿದ್ದಾನೆ. God wants you to share it with others. ದೇವರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಇದು ನೀವು ಬೇರೆಯವರೊಟ್ಟಿಗೆ ನೀವು ಹಂಚಿಕೊಳ್ಳಬೇಕೆಂಬುದಾಗಿ. You can be a comfort for others struggling. ಬೇರೆಯವರ ಒಂದು ಕಷ್ಟದಲ್ಲಿ ನೀವು ಆದರಣಕರ್ತರಾಗಿರಬಹುದು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುವುದರಾಗಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವಂತ ಪರಲೋಕ ತಂದೆಯಾದ ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಾತನು. ಈ ದಿನವನ್ನು ದಯಪಾಲಿಸಿದಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಅದ್ಭುತ ಸ್ವರೂಪನು, ಅದ್ಭುತಗಳನ್ನು ಮಾಡುವಾತನು. ಬಡವರಾದ ನೀವು ಧನ್ಯರೆಂಬುದಾಗಿ ಹೇಳಿದಾತನೇ. ಈ ಬಡ ವಿಧವೆಯ ಜೀವಿತದಲ್ಲಿ ಇದ್ದಂಥ ಕಷ್ಟವನ್ನು ನೀಗಿಸಿದಿ, ಆಕೆ ಸಾಲಗಳನ್ನು ತೀರಿಸಿದಿ, ಆ ಮಕ್ಕಳನ್ನು ಉಳಿಸಿದ್ದಿ. ಅದಕ್ಕಾಗಿ ಸ್ತೋತ್ರ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡೀರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ನೀನು ವಾಕ್ಯ ಇರುವುದಕ್ಕಾಗಿ ಸ್ತೋತ್ರ. ಕಷ್ಟದಲ್ಲಿದ್ದೇ ಮನುಷ್ಯನು ಬೇಡಿಕೊಳ್ಳಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ
ಬಿಡಿಸುವಾತನೇ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಹಸುರುಗಾವಲುಗಳಲ್ಲಿ ನನ್ನ ತಂಗಿಸಿದನೆಂಬ ವಾಕ್ಯಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಕೊರತೆಯನ್ನು ನೀಗಿಸುವನೆಂಬುದ ವಾಕ್ಯಕ್ಕಾಗಿ, ವಾಗ್ದಾನಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥವರೆಲ್ಲರನ್ನೂ ನೀನು ಆಶೀರ್ವದಿಸು. ಅವರ ಕಷ್ಟ, ಬಾಧೆ, ನೋವುಗಳಲ್ಲಿ ನೀನು ಸಹಾಯಕನಾಗಿದ್ದು ಆದರಣೆಯನ್ನು ಕೊಟ್ಟು ಎಲ್ಲರೂ ಇತರರಿಗೆ ಆದರಣೆಯನ್ನು ಕೊಡುವ ರೀತಿಯಲ್ಲಿ ನೀನು ಒಬ್ಬೊಬ್ಬರನ್ನು ಉಪಯೋಗಿಸಬೇಕಾಗಿ ಪ್ರಾರ್ಥಿಸ್ತೇವೆ. ತಂದೆ ದೇವರೇ, ಎಲ್ಲರ ಜೀವಿತಗಳಲ್ಲಿ ನೀನು ಬೆಳಕಾಗಿದ್ದು ಬಲವಾಗಿದ್ದು ಸಾಕ್ಷಿಯಾಗಿ ಜೀವಿಸಲು ನೀನು ಸಹಾಯಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಆಮೆನ್. ಆಮೆನ್.